ನಮಸ್ಕಾರ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಅಂದರೆ ಕರ್ಜಿಕಾಯಿ ಅಂತ ಹೇಳ್ಬೋದು. ಅದು ಮಾಡಾಕತ್ತೀನಿ. ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟು ಏನು ಬೇಕಾದ ತೊಗೋಬೋದು. ಆದ್ರೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಈ ರೀತಿ ಸೋಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಾನೇನು ಇಲ್ಲಿ ಬಿಸಿ ಮಾಡ್ಕೊಂಡಿಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್ ಎಣ್ಣೆನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕು. ಇದಕ್ಕೆ ಅಂದಾಗ ಸ್ವಲ್ಪ ಕರ್ಜಿಕಾಯಿ ಚಂದ ಸ್ಟಿಫಾಗಿ ಕುರ್ಕುರೆಯಾಗಿ ಬರ್ತಾವೆ. ಅದಕ್ಕೆ ಈ ರೀತಿ ನೋಡಿರಿ, ಸ್ವಲ್ಪ ಮಿದ್ದಿ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಂಡು ಈ ರೀತಿ ನಾದ್ಕೋಬೇಕು. ನಂತರ ಒಂದು ಅರ್ಧ ತಾಸು ನೆನೆಯೋಕ್ಕೆ ಬಿಡೋಮು. ಅಷ್ಟರಲ್ಲಿ ಇದ್ರೊಳಗೆ ತುಂಬುವಂಥ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಮು. ಮೊದಲಿಲ್ಲಿ ನಾನೊಂದು 3 ಚಮಚದಷ್ಟು ಕೊಬ್ಬರಿಯನ್ನು ತುರ್ಕೊಂಡು ಕೊಬ್ಬರಿಯನ್ನು ಹಾಕೀನಿ. ನಂತರ ಒಂದು 2 ಚಮಚದಷ್ಟು ಸಕ್ಕರೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ನಾನು ಸ್ವಲ್ಪ ಜಾಜಿಕಾಯಿ ಇತ್ತು, ಅದು ಜಾಜಿಕಾಯಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನಾವು ಮುಂದೊಂದು ಫಿಲ್ಲಿಂಗ ರೆಡಿ ಆಯಿತು. ಇದಾದಮೇಲೆ ನಂತರ ಕರ್ಜಿಕಾಯಿಗೆ ಸೈಡ ಪ್ಯಾಕ್ ಮಾಡ್ಕೊಳ್ಳೋ ಸಲಿಂದ ನಾವೊಂದು 2-3 ಚಮಚದಷ್ಟು ಹಾಲು, ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ಅದನ್ನು ರೆಡಿ ಮಾಡ್ಕೊಳ್ಳೋಮು. ಇಲ್ಲಿ 1/2 ಅವರ್ ನೆನೆಯೋಕೆ ಬಿಟ್ಟಿದ್ದೇವಲ್ಲ, ಆ ಹಿಟ್ಟನ್ನು ತೊಗೊಂಡು ಈ ರೀತಿ ಬೆಳ್ಳುಣಿಗೆಲೆ ಚೆನ್ನಾಗಿ ಕುಟ್ಟಬೇಕು. ಅದನ್ನು ಕುಟ್ಟಿದ ನಂತರ ಅದು ಸಾಫ್ಟ್ ಆಗ್ತದೆ. ಸಾಫ್ಟ್ ಆದಮೇಲೆ ಇಷ್ಟಿಷ್ಟು ಸಣ್ಣ ಉಂಡೆ ಮಾಡ್ಕೋಬೇಕು. ಈ ರೀತಿ ನಾ ಏನು ವಿಡಿಯೋದಾಗ ತೋರ್ಸಾಕ್ತಿಲ್ಲ, ಈ ರೀತಿ ಚಿಕ್ಕದು ಉಂಡೆನ ಕಡ್ದು ಇಟ್ಕೊಂಡು ಇದು ಡ್ರೈ ಆಲಾರ್ದಾಗ ಮ್ಯಾಲೆ ಮುಚ್ಚಿ ಇಟ್ಕೊಂಡು ಒಂದೊಂದೇ ಉಳ್ಳಿಯನ್ನು ತಕ್ಕೊಂಡು ನಾ ಈ ರೀತಿ ಲಟ್ಸ್ಕೊತಾ ಇದ್ದೀನಿ. ನೋಡಿರಿ, ಇದು ಯಾವ ರೀತಿ ನಾನು ಲಟ್ಟಿಸ್ತೀನಿ. ಸ್ವಲ್ಪ ಅಗಲವಾಗಿಯೂ ಇರಬೇಕು, ಸ್ವಲ್ಪ ಉದ್ದನೂ ಇರಬೇಕು. ಮೇನ್ ಉದ್ದಾಗಿ ನಾವು ಲಟ್ಸ್ಕೋಬೇಕು, ಹಾಗೆ ಸ್ವಲ್ಪ ಥಿನ್ನಾಗಿಯೇ ಲಟ್ಸ್ಕೋಬೇಕು. ನೋಡಿರಿ, ಕರ್ಜಿಕಾಯಿ ನಾವು ಮೇನ ಮಾಡೋದೇ ಪಂಚಮಿ ಹಬ್ಬ ಅಥವಾ ದೀಪಾವಳಿಗೆ ಇವೆರಡರಾಗ ಮಾಡ್ತೀವಿ. ಇಲ್ಲಾಂದರೆ ನಮ್ಮಲ್ಲಿ ಪ್ರೆಗ್ನೆಂಟ್ ಇದ್ದವ್ರಿಗೆ ಅದು ಬುತ್ತಿ ರೊಟ್ಟಿ ಅದು ಕೊಡ್ತಾರೆ, ಆ ಟೈಮ್ದಾಗ ಮಾಡ್ತೀವಿ. ಇಲ್ಲಾಂದ್ರೆ ಸ್ಪೆಷಲಾಗಿ ನಾವು ಪಂಚಮಿ ಹಬ್ಬಕ್ಕೆ ಮಾಡ್ತೀವಿ. ಇದು ಹೆಚ್ಚಾಗಿ ನಾವು ಮಾಡಲ್ಲ, ಆದರೆ ಮೇನ ಈ ಪಂಚಮಿ ಹಬ್ಬಕ್ಕೆ ನಾವು ಮಾಡ್ಕೋತೀವಿ. ನೋಡಿರಿ, ಈ ರೀತಿ ಎಲೆ ಲಟ್ಟಿಸ್ತಿದಿಲ್ಲ, ಇದೇ ರೀತಿ ನೀವು ಸೇಮ್ ಲಟ್ಸ್ಕೋಬೇಕು. ನಮ್ಮಲ್ಲೆಲ್ಲ ಮನ್ಯಾಗ ಜನ ಇರ್ತಿದ್ರು, ಹಬ್ಬಕ್ಕೆ ಬಂದೇವ್ರು ಅಂಥೇಳಿ ನಾವೇನು ಮಾಡ್ತಿದ್ದೇವೆ, ಒಬ್ಬರು ಲಟ್ಸೋದು, ಒಬ್ಬರು ಕರಿಯೋದು, ಒಬ್ಬರು ತುಂಬೋದು ಮಾಡಿ ನಾವು ಭಾಳ ಚಂದ ಎಲ್ಲರೂ ಕೂಡಿ ಈ ಹಬ್ಬವನ್ನು ಆಚರಿಸ್ತಿದ್ದೇವೆ. ಮತ್ತು ಇದನ್ನು ಕರ್ಜಿಕಾಯನ್ನು ನಾವು ಮಾಡ್ತಾಯಿದ್ದೇವೆ. 1/2 ಅವರಲ್ಲೇ ನಾವು ಅರ್ಧ kg ಮೈದಾ ಹಿಟ್ಟಿಂದು ಈ ಕರ್ಜಿಕಾಯನ್ನು ಮಾಡ್ತಿದ್ದೇವೆ. ನೋಡಿರಿ, ಈ ಥರನೇ ಲಟ್ಸ್ಕೋಬೇಕು. ಈ ರೀತಿ ತೆಳ್ಳಗೆ ಬರಬೇಕು. ಈ ರೀತಿ ನಾನು ಒಂದು 5-6 ಲಟ್ಸ್ಕೊಂಡು ಇಟ್ಕೋತೀನಿ. ಅದನ್ನು ಒಮ್ಮೆಗಲೇ ಫಿಲ್ ಮಾಡ್ಕೋತೀನಿ. ಅದಕ್ಕೆ ನೋಡಿರಿ, ನಾನು ಮೊದಲಿಲ್ಲಿ ಅದೇನು ಕೌಂಟ್ರ್ ಟಾಪ್ ಮೇಲೆ ಎಲ್ಲವನ್ನು ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪನೇ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಆ ಫಿಲ್ಲಿಂಗನ್ನು ತುಂಬಿಕೊಂಡು ಈ ರೀತಿ ಏನು ಮಿಲ್ಕದ್ದು ನಾವು ರೆಡಿ ಮಾಡಿದ್ದೇವಲ್ಲ ಅದನ್ನು ಸೈಡ್ ಎಲ್ಲ ಹಚ್ಕೋಬೇಕು. ಭಾಳಷ್ಟು ಹಚ್ಕೋಬಾರ್ದು. ಭಾಳಷ್ಟು ಹಚ್ಕೊಂಡ್ರೆ ಸ್ವಲ್ಪ ಜಿಬಿ ಹರಿ ಚಾನ್ಸಸ್ ಇರ್ತದೆ. ಸ್ವಲ್ಪನೇ ಅದನ್ನು ಹಿಂಡ್ಕೊಂಡು ನಾವು ಹಚ್ಕೋಬೇಕು. ಹಚ್ಕೊಂಡ ನಂತರ ಒಂದು ಸೈಡಿಂದ ಪ್ರೆಸ್ ಮಾಡ್ಕೋಬೇಕು. ನೋಡ್ರಿ, ನಾ ವಿಡಿಯೋದಾಗ ಹೆಂಗೆ ತೋರ್ಸಾಕ್ತಿಲ್ಲ, ಈ ರೀತಿ ಒಂದು ಸೈಡ ಮಡ್ಚ್ಕೊಂಡು ಅದನ್ನು ಫುಲ್ಲಾಗೆ ಸೀಲ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾವು ಎಣ್ಣೆ ಕರಿ ಮುಂದೆ ಆ ಸೈಡೆಲ್ಲ ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಹಾಳಾಗ್ತದೆ. ನೋಡಿರಿ, ನಾನು ಮೊದಲೇ ಎಣ್ಣೆ ಕಾಸಾಕಿಟ್ಟಿದ್ದೆ. ಇಲ್ಲಿ ನೋಡಿರಿ, ನಾನು ಒಂದೊಂದು ಹಾಕ್ತಾಯಿದ್ದೀನಿ. ಇವು ಚಂದಂಗೆ ಕರಿತಾ ಇದ್ದೀನಿ. ಭಾಳಷ್ಟು ಒಮ್ಮೆಗಲೇ ಹಾಕಬಾರ್ದು. ನಿಮ್ಮದು ಕಡಾಯಿ ಒಳಗೆ ನೋಡಿಕೊಂಡು ಸ್ವಲ್ಪ ಮಾಡೋಕೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ನಾವು ಅದಕ್ಕೆ ಸ್ವಲ್ಪ ನೋಡಿಕೊಂಡೇ ಮೀಡಿಯಮ್ ಆಗಿ ಹಾಕ್ಕೋಬೇಕು. ನೋಡಿರಿ, ಇವೇನು ಬೇಯಕ್ಕೆ ಭಾಳ ಹೊತ್ತು ಹತ್ತಲ್ಲ, ಯಾಕಂದ್ರೆ ಎಲೆನೂ ತಿನ್ನಾಗಿರ್ತಾವಲ್ಲ. ಅದಕ್ಕೆ ನಾವು ಭಾಳ ಹೊತ್ತು ಬೇಯಿಸೋಕೆ ಒಂದು 20 to 30 ಸೆಕೆಂಡ್ಸ್ ಬೇಕು ಬೇಯಕ್ಕೆ. ಭಾಳ ಕೆಂಪಾಗಿ ಕರ್ಕೋಬಾರ್ದು. ಸ್ವಲ್ಪ ಮೀಡಿಯಮ್, ಸ್ವಲ್ಪ ಲೈಟ್ ಕಲರೇ ಕರ್ಕೋಬೇಕು. ನೋಡಿರಿ, ನಾನು ಇನ್ನೊಂದು ಬ್ಯಾಚು ಕರ್ಕೋತಾ ಇದ್ದೀನಿ. ನಾನು ಎಷ್ಟು ಚಂದ ಸೀಲ್ ಮಾಡಿ ನೋಡಿರಿ, ಒಂದೂ ಒಡೆದೋಗಿಲ್ಲ. ಆದರೆ ನೀವು ಚಂದಂಗೆ ಸೀಲ್ ಮಾಡಲಿಲ್ಲ ಅಥವಾ ಅದು ಹಾಲು ಹಚ್ಚೋ ಮುಂದೆ ಹೆಚ್ಚಿಗೆ ಹಚ್ಚಿದ್ರಿ ಅಂದ್ರೆ ಅದು ಸ್ವಲ್ಪ ಹಸಿಯಾಗಿ ಹಿಂಗೆ ನಾವು ಹಾಕೋ ಮುಂದೆ ಕಟ್ಟಾಗಿ ಎಲ್ಲ ಎಣ್ಣೆ ಹಾಳಾಗ್ತದೆ. ಅದು ಏನು ಫಿಲ್ಲಿಂಗ್ ಹೊರಗೆ ಬಂದುಬಿಡ್ತದೆ. ಅದಕ್ಕೆ ನೋಡಿಕೊಂಡು ನಾವು ಚಂದಂಗೆ ತುಂಬ್ಕೋಬೇಕು. ನೋಡಿರಿ, ನಂದು 2 ಬ್ಯಾಚ್ ರೆಡಿ. ಅದು ಎಷ್ಟು ಚಂದ ಕ್ರಿಸ್ಪಿಯಾಗಿ
ಎಷ್ಟು ಕುರ್ಕುರಿಯಾಗಿ ಬಂದವು. ಫಿಲ್ಲಿಂಗ್ನೂ ಸಹ ಭಾಳ ತುಂಬಾರ್ದು ನೋಡಿರಿ, ಸ್ವಲ್ಪ ಅದು ಎಷ್ಟು ಚಂದ ಅದನ್ನು ಸ್ಟೀಮ್ ಆಗ್ಯದ, ಒಳಗೆ ಕುರ್ಕುರು ಆಗಿ ಕ್ರಿಸ್ಪಿಯಾಗಿ ಬಂದದ ನೋಡ್ರಿ, ಎಷ್ಟು ಚಂದ ಆಗ್ಯದ. ನೀವು ಇದನ್ನು ಮಾಡಿ ನೋಡಿರಿ. ಇದು ನಾನು ಸಕ್ರೆ ಕರ್ಚಿಕಾಯಿ ಮಾಡೀನಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬರ್ತಾವಂತ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ನೆಕ್ಸ್ಟ್ ನಾ ಇನ್ನೊಂದು ಬೆಲ್ಲದ ಕರ್ಚಿಕಾಯನ್ನು ಮಾಡೀನಿ. ಇದು ಹೆಲ್ತಿಗೆ ತೀರಾ ಚಲೋ, ಅದೇನು ಸಕ್ರೆ ಕರ್ಚಿಕಾಯಿಕಿಂತ ಇದು ಭಾಳ ಚಲೋ. ಇದನ್ನು ನೋಡಿರಿ, ಇದನ್ನು ಅದೇ ರೀತಿ ಕ್ರಿಸ್ಪಿಯಾಗಿಯೇ ಬಂದವು ಮತ್ತು ಫಿಲ್ಲಿಂಗ್ನೂ ಅಷ್ಟೇ ಟೇಸ್ಟಿಯಾಗಿರ್ತದೆ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಅದನ್ನು ನಾನು ಹೆಂಗೆ ಮಾಡೀನಿ ಅಂಥೇಳಿ ನೋಡ್ಕೊಂಡು ಬರ್ರಿ. ಮೊದಲಿಗೆ ನಾನು ಒಂದು 2-3 ಚಮಚದಷ್ಟು ಕೊಬ್ಬರಿ ತೊಗೊಂಡಿನಿ, ಒಣ ಕೊಬ್ಬರಿ ಅದ. ಅದಕ್ಕೆ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಎಳ್ಳು ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಮತ್ತು ಏಲಕ್ಕಿ ಮತ್ತು ಜಾಜಿಕಾಯಿ ಮತ್ತು ಹಾಗೆ ನಿಮಗೇನು ರುಚಿ ಭಾಳ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕ್ಕೋರಿ. ಇಲ್ಲ ನಾವು ಸ್ವಲ್ಪ ಕಡಿಮೆ ತಿಂತೇವೆ, ಅದಕ್ಕೆ ನಾವು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೀನಿ. ನೋಡಿರಿ, ಇದು ಸೆಕೆಂಡ್ ಕರ್ಚಿಕಾಯ್ದು ಫಿಲ್ಲಿಂಗ್ ರೆಡಿ ಆಯ್ತು. ಇದನ್ನು ನಾವು ಸೈಡಲ್ಲಿ ಇಟ್ಕೊಳ್ಳೋಮು. ಈಗ ನಾವೇನು ಮಾಡೋಮು, ಇದು ತುಂಬ್ಕೊಳಕ್ಕಂತೇಳಿ ಮತ್ತೆ ಕರ್ಚಿಕಾಯಿನ ಲಟ್ಟಿಸ್ಕೊಳ್ಳೋಮು. ಅಗಳೆ ಹೇಗೆ ಯಾವ ರೀತಿ ನಾವು ಸಕ್ಕರೆ ಕರ್ಚಿಕಾಯಿ ತುಂಬ್ಕೊಳಕ್ಕಂತೇಳಿ ಎಲೆ ಮಾಡಿದ್ದೇವಲ್ಲ, ಇದನ್ನು ಅದೇ ರೀತಿಯೇ ಎಲೆಯನ್ನು ಲಟ್ಸ್ಕೊಳ್ಳೋಮು. ನೋಡಿರಿ ಯಾವ ರೀತಿ ಲಟ್ಟಿಸ್ತಾ ಇದ್ದೀನಿ, ಇದೇ ರೀತಿ ನೀವು ಲಟ್ಸ್ಕೋಬೇಕು. ಇದಾದಮೇಲೆ ನಾವು ಈ ಎಲೆಯನ್ನು ನಾನಿಲ್ಲಿ ಕೈಯೊಳಗೆ ಹಿಡ್ಕೊಂಡು ತುಂಬ್ಕೋತಾ ಇದ್ದೀನಿ. ನಿಮ್ಗೆ ಕನ್ವೀನಿಯೆಂಟ್ ಅನ್ನಿಸ್ತಿತ್ತು ಅಂದ್ರೆ ನೀವು ಕಿಚನ್ ಕೌಂಟ್ರ್ ಟಾಪ್ ಮೇಲೆ ಕೂಡ ಇಟ್ಕೊಂಡು ನೀವು ತುಂಬ್ಕೋಬೋದು. ನೋಡಿರಿ, ಆ ಫಿಲ್ಲಿಂಗನ್ನು ಹಾಕಿ ಆ ಹಾಲಿಂದು ಏನು ನಾವು ಲಿಕ್ವಿಡ್ ರೆಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಈ ರೀತಿ ಒಂದೇ ಸೈಡ್ ಹಚ್ಚಿ ಈ ರೀತಿ ಪ್ರೆಸ್ ಮಾಡ್ಕೋತ ಸ್ಲೋ ಹಂಗೆ ಪ್ರೆಸ್ ಮಾಡ್ಕೋತ ಹೋಗ್ಬೇಕು. ಅದು ಚೆನ್ನಾಗಿ ಬೈಂಡ್ ಆಗಬೇಕು, ಆ ರೀತಿ ನಾವು ಹಾಕ್ಕೋಬೇಕು. ನೋಡಿರಿ, ನಾನು ಇನ್ನೊಂದು ಎಲೆಯನ್ನು ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತೇಳಿ. ಒಂದು 1/2 ಟೀ ಸ್ಪೂನ್ ಅಷ್ಟೇ ನಾವೇನು ಈ ಫಿಲ್ಲಿಂಗನ್ನು ಹಾಕ್ಕೋಬೇಕು. ಅಂದ್ರೆ ಅದು ಚೆನ್ನಾಗಿ ಬರ್ತದೆ ಕರ್ಚಿಕಾಯಿ. ಇಲ್ಲ ಅಂದ್ರೆ ಉಬ್ಬಿ ಹೊಟ್ಟೆ ಒಡೆದು ಅದೇನು ಎಲ್ಲ ಎಣ್ಣೆ ಎಲ್ಲ ಹಾಳಾಗ್ಬಿಡ್ತದೆ. ನೋಡಿರಿ, ಇದನ್ನು ಅದೇ ರೀತಿ ಒಂದೇ ಸೈಡ ಆ ಹಾಲನ್ನು ಹಚ್ಕೊಂಡು ಯಾವ ರೀತಿ ನಾ ಹೆಂಗೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನೋಡಿರಿ, ಇದೇ ರೀತಿ ನಾ ಎಲ್ಲ ಕರ್ಚಿಕಾಯನ್ನು ರೆಡಿ ಮಾಡಿ ಇಟ್ಕೋತೀನಿ. ಇವೆಲ್ಲ ರೆಡಿ ಆಗುತ್ತಾನ ಅವು ಏನು ಒಣಗಬಾರ್ದು ಅಂಥೇಳಿ ನಾವು ಒಂದು ತಟ್ಟೆ ಒಳಗೆ ಹಾಕಿಟ್ಟು ಅದ್ರ ಮೇಲೆ ಒಂದು ಅರಿಬಿಯರೆ ಅಥವಾ ಒಂದು ಪೇಪರನ್ನು ಮುಚ್ಚಿ ಇಡಬೇಕು. ಆಮೇಲೆ ಇವೆಲ್ಲ ರೆಡಿ ಆದಮೇಲೆ ಆಮೇಲೆ ಫಸ್ಟ್ ಬ್ಯಾಚ್ ಏನು ರೆಡಿ ಮಾಡಿರ್ತೀವಲ್ಲ ನಾವು ಅವುಗಳನ್ನೇ ಹಾಕ್ಕೊಂಡು ನಾವು ಮೊದಲು ಕರ್ಕೋಬೇಕಾಗ್ತದೆ. ನೋಡಿರಿ, ಇವು ಒಂದು 30 ಸೆಕೆಂಡ್ದಾಗೆ ಕರಿತಾವೆ. ನೋಡಿರಿ, ಇದೇ ರೀತಿ ಕರ್ಕೋಬೇಕು. ಭಾಳ ಗೋಲ್ಡನ್ ಕಲರ್ ಬರುವಂಗೆ ಕರಿಬಾರ್ದು, ಸ್ವಲ್ಪ ಲೈಟ್ ಕಲರ್ ಇರುವಂಗೆ ನಾವು ಕರಿಬೇಕು. ನೋಡಿರಿ, ನಾನು ಇನ್ನೊಂದು ಬ್ಯಾಚ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಎಲ್ಲಿನೂ ಒಂದು ಸ್ವಲ್ಪ ಒಡೆದಿಲ್ಲ, ಅಷ್ಟು ಚಂದ ನಾನು ಏನು ಬೈಂಡ್ ಮಾಡ್ಕೊಂಡಿದ್ದೀನಿ. ಚಂದ ಪ್ರೆಸ್ ಮಾಡಿಕೊಂಡು ನಾವು ಇದನ್ನು ಕರ್ಚಿಕಾಯನ್ನು ರೆಡಿ ಮಾಡ್ಕೊಂಡ್ರೆ ನಮ್ಮ ಎಣ್ಣೆ ಎಲ್ಲಿ ಹಾಳಾಗಲ್ಲ. ನಮ್ಮ ಒಂದು ಕರ್ಚಿಕಾಯ್ದಿಂದು ಆ ಏನು ಫಿಲ್ಲಿಂಗ ಒಟ್ಟು ಹೊರಗೆ ಬರಲ್ಲ. ನೋಡಿರಿ ಹೆಂಗೆ ನಾನು ಕರಿತಾ ಇದ್ದೀನಿ. ಹೊಳಿಸಿ ಮೇಲೆ ಕೆಳಗೆ ಮೇಲೆ ಹೊಳಿಸಿ ನಾವು ಚೆಂದಂಗೆ ಫ್ರೈ ಮಾಡ್ಕೋಬೇಕು. ನೋಡಿರಿ, ಇದನ್ನು ಬ್ಯಾಚ ನಾ ತಕ್ಕೋತಾ ಇದ್ದೀನಿ. ಈಗ ನೋಡಿರಿ, ನಮ್ಮ ಈ ಬೆಲ್ಲದ ಕರ್ಚಿಕಾಯಿ ನೋಡೋಕೆ ಎಷ್ಟು ಚಂದನೂ ಅದ, ಹಾಗೆ ಹೆಲ್ತಿಗೂ ಭಾಳ ಚಲೋ ಅದ. ನೀವು ಬೇಕಂದ್ರೆ ಗೋಧಿ ಹಿಟ್ಟಲೆ ಮಾಡ್ಬೋದು, ಆದ್ರೆ ನಾನು ಟ್ರೈ ಮಾಡಿಲ್ಲ. ನೀವು ಟ್ರೈ ಮಾಡಿ ನೋಡ್ತಿದ್ರೆ ನೋಡಿರಿ. ಈ 2 ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಹಾಗೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.